ಕವಿತಾ, ಊಟ ಇಷ್ಟ ಆಯ್ತಾ ನಿಮಗೆ? ಹ್ಞೂ ರೀ, ಇಷ್ಟ ಆಯಿತು. ನಿಮಗೆ? ನನಗೆ ಪರವಾಗಿಲ್ಲ ಅನ್ಸುತ್ತು. ಊಟ ಸೂಪರ್ ಆಗಿತ್ತು ಕದ್ಬಿಡಿ, ನನಗೇನು ಇಷ್ಟ ಆಯ್ತಪ್ಪ. ಎಲ್ಲ ಆಯಿಲಿ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಆಯಿಲಿ ಆಗಿತ್ತು ಅಲ್ವಾ? ಮಾಮೂಲಿ ದೊಡ್ಡ ಅಡುಗೆ ಅಲ್ವಾ, ಅರ್ಥ ತಕ್ಕನಾಗ ಮಾಡಬೇಕು. ಮನೇಲಿ ಕಮ್ಮಿಯಾಗಿ ಮಾಡ್ಕೋಬೋದು, ಇಲ್ಲಿ ಫಂಕ್ಷನ್ಗಳಲ್ಲಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಂಗೆ ಕದ್ಬಿಡಿ. ನನಗಂತೂ ಇದು ಮಾಡಿ ಸ್ವೀಟ್ ಇತ್ತಲ್ಲ, ಅದು ಸೂಪರ್ ಆಗಿತ್ತು. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಐಟಮ್ ಇಷ್ಟ ಆಗಲಿಲ್ಲ. ಓ ಅಶೋಕ. ಓ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಹ್ಞೂ ಚೆನ್ನಾಗಿವ್ನಿ ಕಣ್ಮಗ್ನಿ, ನೀನು ಚೆನ್ನಾಗಿದ್ದೀಯಾ? ಹಾಂ ಆಂಟಿ, ನಾನು ಚೆನ್ನಾಗಿದ್ದೀನಿ. ಯಾರದು? ಇವರಾ? ಯಾರು ಗೊತ್ತಿಲ್ಲಪ್ಪ ನನಗೆ. ಯಾರ್ಲ? ಓಹೋಲೋ, ಮುಳ್ಳಂಗೆ ಆಡ್ತೀಯ ನೀನು. ಯಾರು ಅಂತ ಗೊತ್ತಿಲ್ದಾನೆ ಕರ್ಕೊಬಂದು ಕುಣಿಸ್ಕೊಂಡಿದ್ಯಾ ಪಕ್ಕದಲ್ಲಿ? ಹಾಂ ನನಗೆ ಗೊತ್ತಿಲ್ಲ ಯಾರು. ಕೇಳು ಯಾರು ಅಂದ್ಬಿಟ್ಟು. ಕವಿತಾ, ನಮ್ಮ ಆಂಟಿ ಇವರು. ಆಂಟಿ ಅಂದರೆ? ನಮ್ಮಮ್ಮ ತಂಗಿ. ಚೆನ್ನಾಗಿದ್ದೀರತ್ತೆ? ಅಯ್ಯೋ ಚೆನ್ನಾಗಿವ್ನಿ ಕಣವ. ಅಯ್ಯೋ ಒಳ್ಳೆ ಬಂಗಾರದಂತ ಹೆಣ್ಣು ಕಟ್ಕೊ ಬಂದಿದ್ಯಲ್ಲ, ಚಂದಗನಾಗದೆ ಬಿಡಿ ಹೆಣ್ಣು ಮಾತ್ರ. ಅಲ್ಲ ಕಣ್ಲ, ಅಲೋ ನಿನ್ನ ಹೆಂಗೆ ಎತ್ಕೊಂಡು ಕೆಳಗೆ ಕೀಳಿಸ್ತಾನೆ ಸಾಕಿವ್ನಿ ನಾನು. ಮದುವೆಗೆ ಎಣ್ಣಿವಲ್ರಲ್ಲ ನೀವು, ಹೇಳಿದ್ರೆ ಏನು ಏನು ಉಣ್ಕೋಬಾರ್ದು ಉಣ್ಕೊಬಿಡ್ತಿದ್ನ ನಾನು. ಅಯ್ಯೋ ಆಂಟಿ, ಮದುವೆ ಗಡಿಬಿಡಿನ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಜಾತ್ರೆ ಊಟ ಹಾಕೊಂಡ್ಗೆ ನಾನು ಬೇಕಾಗಿಲ್ಲ. ಇನ್ನು ಯಾಕಪ್ಪ ನಿಮಗೆ ಯಾಕೆ ಬೇಕು ಅಲ್ವಾ? ನಾನು ಒಳ್ಳೆ ಹುಚ್ಚಿ, ಸುಮ್ಮನೆ ಬೇಡ್ದವದಾರನು ಯೋಚನೆ ಮಾಡ್ಕೊಂಡು ನಾವು ಹಂಗೆ ಸುಮ್ಮನೆ ಎಲ್ಲ ಬೇಕು ಅನ್ನೋದು. ನಿಮ್ಗೆ ನಾವು ಬೇಕಾಗಿಲ್ಲ ಕದ್ಬಿಡ್ಲ. ಆಂಟಿ ಯಾಕಂಗಂತೀರಾ? ನಾವು ಹೇಳಿದ್ವಾ? ನೀವೇ ತಾನೇ ಅಮ್ಮನ ನಡೆಯಲ್ಲ ಮುರಿದೋದ್ಮೇಲೆ ನೀವು ಅವ್ರನ್ನ ಹುಷಾರು ಮಾಡೋಗಂಟನಾದ್ರೂ ಬಂದು ನೋಡಬೇಕಾಗಿತ್ತು ಅಲ್ವಾ? ಯಾಕೆ ನೀವು ಬಿಟ್ಬಿಟ್ಟು ಹೋದ್ರಿ? ತಪ್ಪು ನಿಮ್ಮ ತಾನೇ. ಅಯ್ಯೋ ನನಗೆ ನಮ್ಮ ಅಕ್ಕನ ಮೇಲೆ ಪ್ರೀತಿ ಇಲ್ವಲ್ಲ ಮಗ, ಹೇಳ್ತೀಯಲ್ಲ ನೀನು. ನಮ್ಮ ಅಕ್ಕನ ಮೇಲೆ ಪ್ರೀತಿ ಅದೇ ಏನಪ್ಪ ಅಂದ್ರೆ ನಮ್ಮ ಭಾವ ಏನಂದನೋ ಏನೋ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ನಡ ಮುರ್ಸ್ಬಿಟ್ಟು ಕಳಿಸಿದ್ಲಲ್ಲ ಅಂತ ಅಂದನು ಅಂದ್ಬಿಟ್ಟು, ಆಮೇಲೆ ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ಲ, ಕೋಪ ಜಾಸ್ತಿ ಅಂದ್ಬಿಟ್ಟು ಒಳಗೆ ಇಳಿದ್ಬಿಟ್ಟದು ಅಂದ್ಬಿಟ್ಟು ನಾನು ಬರ್ನಿಲ್ಲಕ್ಕಲ್ಲ. ನಿಜವಾಗ್ಲೂ ಇವತ್ತು ಕಂಟ್ಲುವೆ ನಾನು ಏನು ಕೊರಗ್ತಾ ಕುಂತೀನಿ ಗೊತ್ತಾ? ನಮ್ಮ ಅಕ್ಕನ ನೋಡೋಕ್ಕಾಗ್ಲಿವಲ್ಲ ನಾನು ಅಂದ್ಕೊಂಡು ಎಷ್ಟು ಬೇಜಾರಾಗಿತ್ತು ಗೊತ್ತಲೇ. ಆಂಟಿ ಅವೆಲ್ಲ ಅಮ್ಮ ಮನ್ಸಲ್ಲಿ ಇಟ್ಕೊಂಡೇ ಇಲ್ಲ. ನೀವೇನಪ್ಪ ಅವೆಲ್ಲ ಯಾಕೆ ಇಟ್ಕೊಂಡಿದ್ದೀರ ಮನಸ್ಸಿಂದ ತೆಗ್ದಾಕಿ? ಏನೋ ಆಯಿತು ಹೋಯ್ತು, ಒಂದಲ್ಲ ಒಂದಿನ ಎಂಥರೂ ಒಂದು ತಪ್ಪು ಮಾಡೇ ಮಾಡ್ತಾರೆ. ಅದಕ್ಕೆ ನೀನು ಇಷ್ಟೆಲ್ಲ ಇದು ಮಾಡ್ಕೋಬೇಕಾ? ನೀವು ಇಷ್ಟು ಬೇಜಾರು ಮಾಡ್ಕೋಬೇಕಾ ಆಂಟಿ? ಏನು ಆ ಥರ ಏನು ಬೇಜಾರು ಮಾಡ್ಕೋಬೇಡಿ ಬಿಡಿ. ಹಂಗಲ್ಲ ಕಣ್ಮಗ್ನಿ, ಹಂಗಲ್ಲ ನೋಡು. ನಾನು ಹಣೆ ಬರ್ಕೆ ನನ್ನ ಮನೆಗೆ ಬಂದು ಮನೆ ಸಿಟ್ಬೇಕಾರೆ ಅದು ಏನು ನಿಮ್ಮ ಅವ್ವನ ಸಿಟ್ಟಿಸ್ತಿದ್ನ? ನಾ ಸಿಟ್ಬಿಟ್ಟು ಈಚೆಗೆ ಬಂದೆ, ಸುಮ್ಮನೆ ಕೂತ್ಕೊಳ್ದಾನೆ ಇರ್ನಾರ್ದಕ್ಕೆ ಹೋಗಿ ಜಾರಿ ಬಿದ್ದು ನಡ ಮುರ್ಕೊಬಿಟ್ಲು ಕಣಪ್ಪ. ಚೆನ್ನಾಗಿದ್ದಾಳ ಅಕ್ಕ? ಹಾಂ ಚೆನ್ನಾಗಿದೆ, ಏನಿಲ್ಲ ಚೆನ್ನಾಗಿದೆ. ಅಯ್ಯೋ ನೋಡೋಕ್ಕೆ ಬರಬೇಕು ಅಂತ ಹೊಸಿ ಆಸೆ ಇಲ್ಲ, ಬಂದರೆ ಏನಂದಳೋ ಏನೋ ಬೋದಳೇನೋ ಅಂದ್ಕೊಂಡು ಬರೋಕ್ಕೆ ಎದುರ್ಕತ್ತೀನಿ ಕಲ ಮಗ. ಅಯ್ಯೋ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರಾ? ಅಮ್ಮ ಇನ್ನೂ ಅದನ್ನ ನೆನ್ಪಿಟ್ಕೊಂಡೇ ಇಲ್ಲ, ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಅತ್ತೆ ಬನ್ನಿ ಒಂದ್ಸಲ ಊರಿಗೆ. ಬರೋದ ಯಾತ್ರಲ್ಲಿ ಬಂದಿದ್ದೀರಿ? ಹಾಂ ಕಾರಲ್ಲಿ ಬಂದಿದ್ದೀವಿ. ಮತ್ತೆ ನಡಿ, ಬತ್ತೀನಿ ನಡಿ. ಮತ್ತೆ ಏನು ಕೆಲಸ ಇಲ್ಲ, ಒಂದು 2 ದಿವಸ ದುಡ್ಡು ಬರ್ತೀನಂತೆ. ಸರಿ ಆಂಟಿ ಬನ್ನಿ, ಆಯಿತು. ಆಮೇಲೆ ನಿಮ್ಮ ಅವ್ವ ಬೈದ್ರೆ ನೀನು ಆಂಟಿ ನೀನು ಯಾಕೆ ಭಯ ಪಡ್ತೀಯ? ನಾನು ಇಲ್ವಾ? ನಾನು ಹೇಳ್ತೀನಿ ಅವನಿಗೆ ಬೈಬೇಡ ಅಂದ್ಬಿಟ್ಟು, ಸರಿನಾ? ಸರಿ ಕಣಪ್ಪ. ಅಯ್ಯೋ ನನಗೆ ನಿಜವಾಗ್ಲೂ ಮಗ ಹೊಸಿ ಕೊರಗ ಮೇಲೆ ಹಾಕೊಂಡು ನೆನ್ಸ್ಕೊಂಡು ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ಆ ಪಾಟಿಯ ಬೇಜಾರಾಯಿತು. ನಮ್ಮ ಮನೆಗೆ ಬಂದೋಳ ಕಾಲು ಮುರ್ದು ಕಳಿಸ್ದಂಗೆ ಆಯ್ತಲ್ಲ. ಅಯ್ಯೋ ಏನು ಮಾಡೋದಂತ ನಿಜ ಮಗ, ನಿನ್ನ ನಂಬಕ್ಕಿಲ್ಲ. ಹೊಸಿ ಕೊರಗಿಲ್ಲಕ್ಕಲ್ಲ ನಾನು, ಅಷ್ಟೊಂದು ಕೊರಗದೆ. ಇನ್ನು ಬೋದ್ಗಿದ್ದಾಳು ಅಕ್ಕ, ಇನ್ನು ಹೋದ್ರೆ ಅವ್ರ ಮನೆ ಮಕ್ಳಿಗೆ. ಬಾಬಾ ಬೇರೆ ಮೊದಲು ನಾನು ಕಂಡ್ರೆ ಹಾಕಿಲ್ವಲ್ಲ, ಅದಕ್ಕೆ ಬರ್ನಿಲ್ಲಕ್ಕಲ್ಲ ಮಗ. ಒಟ್ಟು ಚೆನ್ನಾಗಿದ್ದಾಳೆ, ಬಂದರು ಬೈಸಕ್ಕಿಲ್ಲ ತಾನೆ ನೀನು. ಅಯ್ಯೋ ಆಂಟಿ ನಾನು ಹೇಳ್ದೆ ಅಲ್ವಾ, ಬೈಯಲ್ಲ ಏನಿಲ್ಲ, ಬಾ ನೀನು ಸುಮ್ಮನೆ ಬನ್ನಿ. ಸರಿ ಕಲ್ಲ ಮಗ. ಹಾಂ ಸರಿ, ನೀನು ಕೂತೀರಿ ಮತ್ತೆ ನಾನು ಬರ್ತೀನಿ. ಆಯಿತು ಕಣಪ್ಪ, ಓಟ್ ಬರೋಕೆ ಕೂತಿರ್ತೀನಿ, ನಾನು ಸೊಸೆ ಜೊತೆ ಮಾತಾಡ್ತಾ ಇರ್ತೀನಿ. ಸರಿ ಆಯಿತು. ಅಯ್ಯೋ ನನ್ನ ಬಂಗಾರದಂಗೆ ಅದೇ ಕಣವ. ಭಾಳ ಚೆಂದಾಗಿದ್ದಿ ಕಣ್ಮಗ. ಥ್ಯಾಂಕ್ಸ್ ಅತ್ತೆ. ಓಹೋ ಯಾರೋ ಸರಿಯಾಗಿ ಇವಕ್ಕೆ ಸಾವುಕಾರನ ಮಗಳನ್ನೇ ಕಟ್ಕೊಬಂದವನಲ್ಲ. ಹೊಡಿತಾ ಒಳ್ಳೆ ಚೆನ್ನಾಗಿರೋ ಎಣ್ಣೆ ಮಾಡ್ಕೊಬಂದವನೇ ಸಾವುಕಾರರು ಮಗ್ಲೇನೋ. ಅಯ್ಯೋ ಹಂಗೇನಿಲ್ಲ ಕಣತೆ, ನಾವು ಬಡವ್ರೆ. ಅಯ್ಯೋ ಅದೇ ಕಂಗಂದಿ ಸುಮ್ಕಿರವ, ಅದೇ ಕಂಗಂದಿಯೇ. ನೀನು ನೋಡ್ರು ಗೊತ್ತಾಯ್ಕಿಲ್ವ? ನೋಡೋಕೆ ಎಷ್ಟು ಚೆಂದಾಗಿದ್ದೀಯೇ, ಒಡವೆ ಮೈ ತುಂಬ ಹಾಕಿದೀಯೇ. ನೀನು ಸಾವುಕಾರರು ಮಗಳೇ ಯಾಕದ್ ಬಿಡು. ಅಯ್ಯೋ ಅತ್ತೆ, ಇವು ನನ್ನವಲ್ಲ, ಸೋಮೆನವು. ಪಾಪ ನಿನ್ನವಲ್ವವ ಪಾಪ. ಬೇಜಾರು ಮಾಡ್ಕೊಬೇಡಕನವ. ನೋಡ್ಬಿಟ್ಟು ಚೆನ್ನಾಗಿ ಕಂಡಲ್ಲ ಹತ್ಕಂಗಂದೆ. ಬುಡಿಯತ್ತೆ ಪರವಾಗಿಲ್ಲ, ನಿಮ್ಗೇನು ಗೊತ್ತು? ನಿನಗೆ ಮಾಡಿಸಿರು ಒಡವೆ ನಮ್ಮ ಸೋಮ್ಯನ್ಗೆ ಎಲ್ಲನೂ ಅಕ್ಕನೇ ಮಾಡಿಸ್ಕೊಟ್ಟಿದ್ದು ಕಣವ. ಎಲ್ಲ ನುಣಿಗೆ ಮಾಡಿಸ್ಕೊಂಡೆ ಮದುವೆ ಮಾಡ್ಕೊಬಂದಿದ್ದು. ನಿನಗೆ ಮಾಡಿಸಿಲ್ವಾ? ಇಲ್ಲ ನನಗೆ ಮಾಡಿಸಿಲ್ಲ, ಸೋಮ್ಯನೇ ಕೊಡ್ತು ಹಾಕೊಂಡು ಹೋಗು ಅಂದ್ಬಿಟ್ಟು ಹಾಕೊಬಂದೆ. ಅಯ್ಯೋ ಹೋಗು ಓಸಿಯ ತಾಯಿ, ಓಸಿಯ ಅಪ್ಪ ಆಟಿ ಒಡವೆ ಇದ್ದು. ನಿನಗೆ ಅಂತ ಹೊಸಿ ಏನು ಕೊಟ್ಟಿಲ್ವಾ? ಇಲ್ಲ ಏನು ಕೊಟ್ಟಿಲ್ಲ, ಇವರೇ ಮಾಮೂಲಿ ರಿಸೆಪ್ಷನ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರು. ಅಲ್ಲ ಕಣವ ಹಿಂಗಂತಾಳೆ ಅಂತ ಬೇಜಾರು ಮಾಡ್ಕೊಬೇಡ ನೀನು.
ಏನು ನಮ್ಮ ಅಕ್ಕನಿಗೆ ದರಿದ್ರು ಬಂದಿದ್ದ 30-40 ಲಕ್ಷ ದುಡ್ಡು ಮಡ್ಗವಳೆ. ಆಗಿಂದವ ಎಂಥದ್ದು LIC ಅಂತಿರ ಅವೆಲ್ಲ ಕಟ್ಕೊಂಡು ದುಡ್ಡು ಮಡ್ಗವಳೆ. ಮಕ್ಳಿಗೆ ತೋರ್ತಿಲ್ಲ ಕಣವ ಅಷ್ಟೇ. ಭಾಳ ಗುಟ್ಕತಿ ಅಲ್ಲ. ಒಂದು ಸೊಟ್ಟ ನಿನಗೊಂದು ಸೊಟ್ಟು ಮಾಡಿಸೇ ಬಿಡೋಳು. ಯಪ್ಪ, ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ. ಪಾಪ ನೀನು ಯಾಕೆ ಬುಡಿ ಪಾಪ. ಅವ್ರ ತವೆ ದುಡ್ಡಿಲ್ದಾನೆ ಪರದಾಡ್ಕೊಂಡು ನಿಜವಾಗ್ಲೂ ಹೊಸಿ ಪರದಾಡಿಲ್ಲ. ಅಡ್ಡಿ ನೀನು ಹೋಗು. ಎಂತೆ ಪರದಾಡೋಳು. 50 ಲಕ್ಷ ದುಡ್ಡು ಮಡ್ಗವಳೆ ಕಂಡಿದ್ದೀರಾ? 50 ಲಕ್ಷ ದುಡ್ಡ? ಇಲ್ಲ ಬುಡಿ ಪಾಪ, ಇದ್ದಿದ್ರೆ ಮಾಡಿಸ್ಕೊಡೋರೇನೋ. ಹೋಗು. ಮಕ್ಕಳು ಗೊತ್ತಿಲ್ದಂಗೆ ಆಗ್ಲಿಂದನೂ ಅವರು ಇನ್ಸೂರೆನ್ಸ್ ಕಟ್ಕೊತಿದ್ರು ಕಣವ. ಗಣ್ಣು ಇರ್ತವೆ. 50 ಲಕ್ಷ ದುಡ್ಡು ಈಗೊಂದು 2 ವರ್ಷದಲ್ಲಿ ಬಂದದೆ. ಅದನ್ನ ಮಕ್ಳಿಗೆ ತೋರ್ದಂಗೆ ಉಸ್ ಮಡಿಕೊಂಡಿರೋದು. ನೀವೆಲ್ಲಿದ್ದೀರಿ? ಅದು ವಿಷಯ ಋಣನ್ಗೂ ಗೊತ್ತು, ಇವನು ಗೊತ್ತಿಲ್ಲ ಅಷ್ಟೇ. ಅಶೋಕನ್ಗೆ ನಂಗೆ ನಿಜಕ್ಕೂ ನಂಬಕ್ಕೆ ಆಯ್ತಿಲ್ವಲ್ಲ. ಅಯ್ಯೋ ಬಾ, ನೀನು ಅಷ್ಟೇ ಯಾರಿಗೂ ಹೇಳ್ಬೇಡ. ಒಂದು ವಿಷಯ ಹೇಳ್ತೀನಿ. ಅದೇ ನಮ್ಮ ಮನೆಗೆ ಬಂದಿಲ್ಲ, ನಡ ಮುರಿದೋಗಿತ್ತು ಅಂದಿಲ್ವಾ? ಆಗ ನಮ್ಮ ಬಾವನ ಕುಟ್ಟೆ ಕೋಪ ಹೊತ್ಕೊಂಡಿದ್ಲು. ಅರುಣನ ಕುಟ್ಟೆ ಎಲ್ಲ ಕೋಪ ಹೊತ್ಕೊಂಡು ಅವನ ಇರ್ತಿ ಕುಟ್ಟೆಲ್ಲ ಸೋಮ್ಯನ ಕುಟ್ಟೆಲ್ಲ ಮಾತಾಡ್ತಿದ್ರು. ಈಗ ಚೆನ್ನಾಗಿರೋದು. ಆಗೆಲ್ಲ ಮುನ್ಸ್ ಕಟ್ಕೊಂಡಾಗ ನಮ್ಮ ಮನೆಗೆ ಬಂದಿದ್ಲಲ್ಲ, ಆಗ ಬಾಯ್ ಬಿಟ್ಲು. ಹಿಂಗೆ ಕಟ್ಕೊಂಡಿದ್ದೋ ಕಣ್ಣೆ ಮಗ 50 ಲಕ್ಷ ದುಡ್ಡ. ಅರುಣನ್ ಗೊತ್ತು. ನನ್ನ ಮಗನಿಗೆ ನಾವು ಎಲ್ಲ ಒಂದು ಗುಟ್ನು ಮುಚ್ಕೊಳ್ನಿಲ್ಲ. ಅಸಕನ್ಗೆ ಮಾತ್ರವ ಎಲ್ಲ ಗುಟ್ನುವೆ ಗುಟ್ಟಾಗೆ ಇದ್ದು. ಅಸಕನ್ಗೆ ಏನೋ ತೋರಾಕ್ನಿಲ್ಲ. ಅರುಣನ್ಗೆ ಯಾವ ಗುಟ್ನು ನಾವು ಮುಚ್ಚಿಟ್ಕೊಂಡಿಲ್ಲ. ಈಗಲೇ ಈ ನನ್ನ ಮಗ ಈ ಥರ ಮಾಡಿದ್ನಲ್ಲ ಅಂದ್ಕೊಂಡು ಮಗನ ಮೇಲೆ ದೂರ ಹೇಳಿದ್ಲು ಕಣವ. ಅನ್ಕೊಟ್ಲಯ್ಯ 50 ಲಕ್ಷ ಮಾಡ್ತೀವಿ, ಬ್ಯಾಂಕಲ್ಲಿ ಮಡಗಿವಿ ನಾವು. ಅದು ಅರುಣಂಗೆ ಮಾತ್ರ ಗೊತ್ತು ಅಂತ. ನಿನ್ನ ಗಂಡ ದಡ್ಡ ಮುದೇವಿ. ಅವನು ಬತ್ತೇನೈತಿಲ್ಲ. ಕೆಲಸ 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 ಅಂದ್ಕೊಂಡು ಅಲ್ಲೇ ಸೇರ್ಕೊಂಡಿದ್ದ. ಇವನು ನುಂಗಪ್ಪನಾಗ ನುಂಗಾಕ್ತಾ ಋಣ ಗೊತ್ತಾ? ಅವ್ವ ನಿನಗೆ ಗೊತ್ತಾಯ್ತು ಸುಮ್ಕಿರು. ಬತ್ತವ ಹಿಂಗೆ ಅನ್ಲಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಕಣವ. ನಮ್ಮ ಅಕ್ಕ ಸ್ವಂತ ಹಾಕೊಂಡ್ಮೇಲೆ ನಾನು ಚಾಡಿ ಹೇಳಕ್ಕಿಲ್ಲ. ಅವಳುವೆ ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಅಂತ ಮಾಡಬಾರ್ದು ಕಣವ. ನಿಜವಾಗ್ಲೂ ಅಯ್ಯೋ ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತೇ ಇಲ್ಲ. ನನಗೆ ನೋಡು ಮಗ, ಬೇಸ್ ಮಠ ಮಾಡಿಸಿದ್ದು ಈ ದುಡ್ಡು ಬಂದಮೇಲೆ ಯಾವಾಗ ಇವರು ಅದೇನು ಅಂದ್ಕೊಂಡ್ರು ಮನ್ಸಲ್ಲಿ ಮನೆ ಕಟ್ರು ಸರ್ ಬರೋಕ್ಕಿಲ್ಲ ಅಂದ್ಬಿಟ್ಟು ಅದು ನಾಳೆಗೆ ಸ್ಟಾಪ್ ಮಾಡಿಬಿಟ್ಟು ಇವರು ಹಳೆ ಮನೇಲಿ ಇರೋವಂಥ ಪರಿಸ್ಥಿತಿನೇ ಇಲ್ಲ ಗೊತ್ತಾ? ಬರೀ 50 ಲಕ್ಷ ದುಡ್ಡು ಮಾತ್ರ ಅಲ್ಲ ಕಣವ, ಬಡ್ಡಿ ಬಾನವಸಕ್ಕೆ ಬೇಕಾದಂಗೆ ಕೊಟ್ಕೊಂಡವ್ರೆ. ಸುಮ್ಮನೆ ಹೆಂಗೆ ಪರದಾಡೋದು ಗೊತ್ತಾ? ಅವ್ರಿಗೆ ಕಿರಿ ಮಗನ ಮೇಲೆ ಭಾಳ ಆಸೆ. ಅವ್ನಿಗೆ ಅರುಣನ ಮೇಲೆ. ಇವನ ಮೇಲೆ ಅಷ್ಟು ಆಸೆ ಇಲ್ಲ. ಇವನು ಅದು ಯಾರನ್ನೋ ಇನ್ನೊಬ್ರು ಅದೇ ಈ ಮೊದಲೇ ಗೊತ್ತಲ್ಲ ನಿನಗೆ, ಕರ್ಕೊಂಡೋಗಿದ್ನಲ್ಲ. ಅದಕ್ಕೆ ಇವನ ಮೇಲೆ ಆಸೆ ಸತ್ತು ಕೂಟ ಅನ್ಕೊಂಡಿದ್ರು. ಅದು ಏನಪ್ಪ ಈಗ ಕರ್ಕೊಬಂದು ಮದುವೆಗಿದ್ವಿ ಮಾಡವ್ರೆ. ಏನಾರೇ ಆಲಿಕನವ ನೋಡು. ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಮ್ಮ ಸ್ವಂತ ಹಾಕೊಂಡ್ಮೇಲೆ ನಾನು ಚಾಡಿ ಹೇಳಕ್ಕಿಲ್ಲ. ನನಗೆ ಬೇಜಾರಾಯ್ತದೆ. ನೀನು ಏನಾರು ಅನ್ಕೊ. ಭಾಳವ ನೀನು ಒಂಚೂರು ಬಿಗಿಯಾಗಿರೋದು ಕಲಿಯವ. ಸರಿಯಾ? ಏನು ನನಗೊಂದು ಅರ್ಥನೇ ಆಯ್ತಿಲ್ಲ. ಅವ್ರು ನೋಡಿದ್ರಂಗೆ ಅನ್ಸಕ್ಕಿಲ್ವಲ್ಲ. ಸ್ವಂತ ಹಾಕೊಂಡ್ಮೇಲೆ ಯಾರು ಸುಳ್ಳು ಹೇಳರವ. ಆಂಟಿ ಕವಿತಾ ಓಡೋಣ. ಓಲ ಮಗ, ಇವಳ ಹೆಸ್ರು ಎಲ್ಲ ಹಂಗೆ ನೀನು ಹೇಳ್ತಿ ಹೆಸ್ರು? ಕವಿತಾ ಅಂತ. ಚೆನ್ನಾಗದೆ ಅಪ್ಪ. ಆಮೇಲೆ ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಅವ್ನ ಕೈಲಿ ಬಯಸ್ಬಿಡಕನಪ್ಪ. ಇಲ್ಲ ಆಂಟಿ, ನಾನೇ ಬಯಸ್ತೀನಿ. ಬನ್ನಿ ನೀವು. ಬಾಸ್ ಕವಿತಾ ಬನ್ನಿ ಬೇಗ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.